ತಮ್ಮರು ಅಕ್ಕಂಗೆರು ಏ ಧರ್ಮ ಸುವರ್ಣ ಅಂತ ಬಾಯಿ ತುಂಬಾ ಪ್ರೀತಿಯಿಂದ ಕರೆದು ನಮ್ಮನ್ನ ಮನಿ ಮಕ್ಕಳನ್ನ ನೋಡ್ಕೊಂಡಾರ ನಾವ್ ಇಲ್ಲೇ ಇರ್ಬೇಕಂತ ನನಗನ್ಸಾಕತ್ತೈತಿ. ನೋಡ್ರಿ, ಒಂದ್ಸಾರಿ ನನ್ನ ಮಾತು ಕೇಳ್ರಿ. ಈ ಊರಲ್ಲಿ ನನಗೆ ಯಾವ್ದು ಕೊರತೆ ಆಗಿಲ್ಲ ರೀ. ಮಗಳಂತೆ ಪ್ರೀತಿ ತೋರಿಸಿದ್ದೀರ. ಆದ್ರೆ ರೀ, ತಪ್ಪು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಈ ಸಮಾಜದಲ್ಲಿ ಯಾರು ತಪ್ಪು ಮಾಡಲಾರ್ದೆ ನಾವು ಮಾಡ್ಬಿಟ್ಟಿದ್ದೇವೇನ್ರಿ? ತಪ್ಪು ಮಾಡಕ್ಕೆ ಏನ್ರಿ ಮಾಡಿದ್ದೀವಿ? ಪ್ರೀತಿ ಮಾಡಿದ್ದೀವಿ. ಈ ಸಮಾಜದಲ್ಲಿ ಯಾರು ಪ್ರೀತಿ ಮಾಡಿದಾರೋ ಬದುಕೇ ಇಲ್ವೇನ್ರಿ? ನೋಡ್ರಿ, ಒಂದ್ಸಾರಿ ನನ್ನ ಮಾತು ಕೇಳ್ರಿ. ನಮ್ಮನ್ನ ನನ್ನ ತವರು ನೋಡ್ಬೇಕು ಅಂತ ನನ್ನ ಮನಸ್ಸು ತುಂಬಾ ಕಾಡ್ತಾ ಇದ್ದೀರಿ. ಇಲ್ಲ ಅನ್ಬೇಡ್ರಿ, ಸಾಯಿವರೆಗೂ ನಿಮ್ಮನ್ನ ನಾನು ಏನೂ ಕೇಳೋದಿಲ್ಲ. ಒಂದೇ ಒಂದು ಸಾರಿ ನನ್ನ ತವ್ರ ಮನೆ ಕರ್ಕೊಂಡು ಹೋಗ್ರಿ. ನಿಮ್ಮ ತಮ್ಮಯ್ಯ ಅಂತಾನೆ ಇಲ್ಲ. ಬ್ಯಾಡ ಸುಮ್ರ, ಬ್ಯಾಡ. ಯಾಕಂದ್ರ ನನಗೆ ಯಾಕೋ ಆ ಊರಿಗೆ ಬರಾಕ ಈ ಮನಸ್ಸು ಒಪ್ಪುವಾತ. ಯಾಕಂದ್ರ ನೀ ತಪ್ಪು ಮಾಡಿಲ್ಲ, ಪ್ರೀತಿ ಮಾಡಿದ ತಪ್ಪಾತೇನಂತ ಈ ಸಮಾಜದಲ್ಲಿ ಯಾರು ಯಾರನ್ನ ಪ್ರೀತಿ ಮಾಡಿಲ್ಲ ಅಂತ ನೀ ಕೇಳ್ಬೇಕತ್ತಿಕ್ಕದೆ. ಆದ್ರ ನೀವೊಬ್ಬ ಕೀಳು ಮನುಷ್ಯನ, ಒಬ್ಬ ಬಡವನ ಪ್ರೀತಿ ಮಾಡಿದಿ, ಅದನ್ನ ತಪ್ಪು ಮಾಡಿದಿ. ಅದಕ್ಕಾಗಿ ಆ ಊರಿಗೆ ಹೋಗೋದು ಬೇಡ ಅಂತ ನಿನ್ನ ಕೈ ಮುಗಿದು ಕೇಳ್ಬೇಕತ್ತಿರೋದು. ನನ್ನ ಮಾತನ್ನು ಕೇಳಿ ಬನ್ರಿ. ನಮ್ಮಣ್ಣ ನಿಮ್ಮನ್ನು ಏನು ಮಾಡೋದಿಲ್ಲ, ನನ್ನನ್ನು ಏನು ಮಾಡೋದಿಲ್ಲ ರೀ. ನಮ್ಮಣ್ಣ ನನ್ನ ತಪ್ಪನ್ನು ಕ್ಷಮಿಸಿ ತಂಗಿ ಅಂತ ಒಪ್ಕೊಂತನ್ರಿ. ಈ ನನ್ನ ಮನಸ್ಸು ಹೇಳ್ತಾ ಇದ್ದೀರಿ ರೀ. ಆಳು ಮನುಷ್ಯ ಅಂತ ಯಾಕ್ರಿ ಹೇಳ್ತಾ ಇದ್ದೀರಾ? ಶ್ರೀಮಂತರ ಹುಡುಗಿಯರು ಬಡವರ ಪ್ರೀತಿ ಮಾಡಬಾರ್ದು ಅಂತ ಈ ಸಮಾಜದಲ್ಲಿ ಏನಾರು ಇದೆಯೇನ್ರಿ? ನನ್ನ ಮಾತು ಕೇಳಿ ಬನ್ರಿ. ಮೊದಲು ನನ್ನ ಪಾಪನ ರೆಡಿ ಮಾಡ್ತೀನಿ. ಇಲ್ಲ ಅನ್ಬೇಡ್ರಿ, ಬನ್ರಿ ಹೋಗೋಣ. ಆಯ್ತು ಸೋರ್, ಇಷ್ಟು ಇವಳು ಏನು ಕೇಳಿದ್ದ ನಾನು ಇಲ್ಲ ಅಂದಿಲ್ಲ. ಆಯ್ತು, ಯೋಗಿ ಬಯಸಿದ್ದು ಯೋಗಿಗೆ, ಜೋಗಿ ಬಯಸಿದ್ದು ಜೋಗಿಗೆ ಅಂದಾಗ ಆ ಬ್ರಹ್ಮ ನಮ್ಮ ಮನೆ ಬರೋದಾಗ ಏನು ಬರ್ದಾನೋ ಅದಾಗಬೇಕು. ಆಯ್ತು ಸೋರ್ನ, ಇವತ್ತನೇ ಊರಿಗೆ ಹೋಗೋಣ. ಏನಂತೀಯ? ಹೌದು ಸೋರ್ನ, ಕರೇನು ಹೇಳಾಕತ್ತೀನಿ. ಪಾಪುನ ತಯಾರು ಮಾಡು, ಇವತ್ತನೇ ಊರಿಗೆ ಹೋಗೋಣ. ಏನಂತೀಯ? ರೀ ಆಗಲಿ, ನನಗೆ ತುಂಬಾ 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 ಸಂತೋಷ ಆಗ್ತಾ ಇದೆ ರೀ. ನೀವು ಕರ್ಕೊಂಡು ಹೋಗ್ತಾ ಇದ್ರಿ ಅಂತ ಹೇಳ್ತಿದ್ರಲ್ಲ, ಈಗ್ಲೇ ಹೋಗಿ ನಮ್ಮ ಪಾಪುನೆಲ್ಲ ನಾನು ತಯಾರು ಮಾಡ್ತೇನ್ರಿ. ಇವತ್ತೇ ಹೋಗ್ಬಿಡನ್ರಿ. ಅಷ್ಟೇನಾ? ಅಷ್ಟೇನಾ? ಮತ್ತೇನ್ರಿ ಅದು? ನನಗೇನು ಜ್ಞಾಪಿಕೆ ಬರೆಯುವಂತೆ ಅದೇನು ಅಂತ ಹೇಳ್ರಿ. ಸ್ವರ್ಣ, ಅಲ್ಲಿ ನೋಡು, ಆ ಮಾಮರದ ತಂಗಾಳಿಯಲ್ಲಿ ಆ ಕೋಗಿಲೆ ಹೇಗೆ ಕೂಗ್ತಾ ಇದೆ, ಆ ನದಿಯಲ್ಲಿ ನೀರು ಹೇಗೆ ತುಳು ಹರಿತಾ ಇದೆ, ಆ ನವಿಲನ್ನು ಹಾಚಿ ಕುಣಿದು ನಮ್ಮನ್ನೇ ಕಾಡ್ತಾ ಇದೆ. ಹಾಗಾದ್ರೆ ನಿನ್ನ ಕಂಠದಿಂದ ಒಂದು ಪ್ರೇಮ ಗೀತೆ ಹಾಡಿ ಈ ಬಡವನ ಮನ ತನಿಸಬಾರದೆ ನನ್ನ ರಾಣಿ? ಅಯ್ಯೋ, ಆಗ್ಲಿ ನನ್ನ ರಾಜ, ನಿನ್ನ ಆಸೆ ಎಂತೆ ಆಗಲಿ. ನನ್ನಲವೇ ನನ್ನ ಚಲುವೆ ಬಳಿ ಬಂದು ಸಿಹಿ ಮುತ್ತು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ.
ನನಗಾತ ದುಡ್ದು ಕೂಲಿ ಇದೆ, ಆ ಕೂಲಿ ತೆಗೆದುಕೊಂಡು ಬರ್ತೇನೆ. ನೀನು ಮಗುವಿನ ಹಾಗ ನೀನು ರೆಡಿಯಾಗಿ ಬಟ್ಟೆ ಬರೀ ತುಂಬಿಕೋ, ನಾನು ಬರ್ತೇನೆ. ಆಗ್ಲಿ ರೀ ರೀ, ಬೇಗನೆ ಬಂದ್ಬಿಡ್ರಿ, ಮಗುನ್ ರೆಡಿ ಮಾಡ್ತೀನಿ, ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಬೇಗನೆ ಹೋಗ್ಬಿಡುನ್ರಿ. ಆಯ್ತು ಸರ್. ಅಯ್ಯೋ, ನನ್ನ ಹೆಂಡತಿ ಹುಚ್ಚಿ ಯಾತವ್ರ ಊರಿಗೆ ಹೋದ್ರ ನಾ ಸುಖವಾಗಿ ಇರ್ತೇನೆ ಅನ್ಕೊಂಡಾಳ ಕಡೆ. ಆದ್ರ ಇವ್ರಣ್ಣ ನಮ್ಮನ್ನು ಸುಮ್ಮನೆ ಬಿಡಲ್ಲ. ಹೇ ದೇವ, ನಿಮಗೇನಾದ್ರೂ ತೊಂದರೆ ಆದ್ರೆ ಯಪ್ಪ ನನಗೆ ಆಗ್ಲಿ, ಈ ಕೂಲಿ ಅವನಿಗೆ ಆಗ್ಲಿ. ಯಾಕಂದ್ರ ಈ ಬಡವನ ನಂಬಿ ಪ್ರೀತಿ ಮಾಡಿ ಮದುವೆಯಾಗಿ ಬಂದ ಈ ಹೆಣ್ಣಿಗೆ ಯಾವತ್ತೂ ತೊಂದರೆ ಕೊಡ್ಬೇಡಪ್ಪ. ನನ್ನ ಮಗುವಿಗೆ, ನನ್ನ ಹೆಂಡತಿಗೆ ಏನೂ ಆಗ್ಬಾರ್ದಪ್ಪ, ಏನೂ ಆಗ್ಬಾರ್ದು. ಇವರಿಬ್ಬರನ್ನು ನಿನ್ನ ಉಡಿಯಾಗ ಹಾಕ್ತದೆ. ಆಯ್ತಪ್ಪ. एक पेड़ को पत्थर मार तो एक पल पड़ता, ये लड़की से आंख पड़ता, एक किस देता. ग्रेट इंडियन गवर्नमेंट, स्मॉल कर्नाटका गवर्नमेंट, ಮಿನಿ ಬೆಂಗಳೂರು ಗವರ್ನಮೆಂಟ್. ಈ ಊರಲ್ಲಿ ಚಾಲ್ತಿಲಿರುವುದು ಮಾಳಿಗೆ ಗವರ್ನಮೆಂಟ್. ಆದ್ರ ಇಲ್ಲಿ ಚಾಲ್ತಿರಿವರು ಈ ಶಿವಪುತ್ರ ಸಾಹುಕಾರನ ಗವರ್ನಮೆಂಟ್. शिवा, ओ शिवा जगत निर्माण करके सो गया. ब्रह्मा जीवन निर्माण करके भूल गया. ಆದ್ರೆ ನಾನು ಸೃಷ್ಟಿ ಮಾಡಿದ ಈ ಭೂಗತ ಲೋಕದಲ್ಲಿ ನಾನು ರೌಡಿಯಾಗಿ ನಾಯಕನಾಗಿ ಹೊರ ಹೊಮ್ಮಬೇಕಾದ್ರೆ ಒಬ್ಬ ನನ್ನ ಮಗ ಅಡ್ಡ ಬರ್ತಾ ಇದ್ದಾನೆ. ಈ ಊರಲ್ಲಿ ನನ್ನನ್ನು ನೋಡಿದರೆ ಎಲ್ಲ ಜನರು ಗಡ ಗಡ ಅಂತ ನಡುತ್ತಿದ್ರೆ, ಆದ್ರ 5 ವರ್ಷಗಳ ಹಿಂದೆ ನನ್ನ ಮನೆಯಲ್ಲಿ ಆ ಮಾತನ್ನು ಕೇಳಿದರೆ ನನ್ನ ಮಾತು ಬರ್ತಾ ಇಲ್ಲ. ಒಬ್ಬ ಕೂಲಿ ಕಾರ್ಮಿಕ ನನ್ನ ಮನೆ ಕೆಲಸ ಮಾಡುವ ಆಳು ನನ್ನ ತಂಗಿಯ ತಲೆ ಕೆಡಿಸಿ, ಪ್ರೀತಿ ಪ್ರೇಮ ಅಂತೇಳಿ ತಲೆ ಕೆಡಿಸಿ ಅವಳನ್ನು ಓಡಿಸಿಕೊಂಡು ಹೋಗಿದ್ದಾನ. ನಾನು ಸುಮ್ಮನಿರ್ಬೇಕಾ? ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ, ದಶಕಂಠ ರಾವಣ, ಸರ್ವತ್ರ ಸರ್ವ ಸ್ವತಂತ್ರದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡಗಳಿಂದ ಚಂಡಾಡಬಲ್ಲ ದಶಕಂಠ ರಾವಣ, ದಂಡು ದಾಳಿಗಳಿಗೆ ಮೊಂಡ ನಾಯಕನಾದ ಗಂಡರಾದ ಪ್ರಚಂಡ ರಾವಣ, ಪ್ರಚಂಡ ರಾವಣ.
ದುಡ್ಡು ಮಾಡಬೇಕು. ದುಡ್ಡು ಮಾಡಿದ್ರೆ ಮಾತ್ರ ಈ ಜಗತ್ತಿನಲ್ಲಿ ಎಲ್ಲರಿಗೂ ಬೆಲೆ ಐತೆ. ಅದು ಹೆಂಗಾರ ಬರ್ಲಿ, ಅದು ಹೆಂಗಾರ ಮಾಡ್ರಿ, ದುಡ್ಡು ಮಾಡಬೇಕು. ಆದ್ರ ನಮ್ಮಂತವರು ಶ್ರೀಮಂತ ಆಗ್ತೀವಿ. ನಾವ ಗುಟಕ ತಂಬಾಕಿನ ಫ್ಯಾಕ್ಟ್ರಿ ಕಟ್ತೀವಿ, ನೀವು ತಿಂತೀರಿ, ತಿಂದು ತಿಂದು ಸತ್ತು ಹೋಗ್ತೀರಿ. ನಾವು ಶ್ರೀಮಂತ ಆಗ್ತೀವಿ. ಹಾದಿಗೊಂದು ಬೀದಿಗೊಂದು ಬಾರ್ಗಳನ್ನು ಕಟ್ತೀವಿ, ನೀವು ಕುಡಿತೀರಿ, ಕುಡಿದು ಕುಡಿದು ಕೊನೆಗೊಂದು ದಿನ ಸತ್ತು ಹೋಗ್ತೀರಿ. ನಾವು ಶ್ರೀಮಂತ ಹೋಗ್ತೀವಿ. ಆದ್ರ ಜಗತ್ತಿಗೆ ದೇಶಕ್ಕೆ ಬೆನ್ನೆಲುಬು ಎನಿಸಿಕೊಂಡಿರುವ ನಮ್ಮ ರೈತ ಬೆಳೆದ ಹಗಲಿರುಳು ಶ್ರಮ ವಹಿಸಿ ಬೆವರು ಸುರಿಸಿ ದುಡಿದ ಅನ್ನವನ್ನು ಜಗತ್ತ ತಿಂತೈತಲ್ರು. ನಮ್ಮ ರೈತ ಯಾಕೆ ಶ್ರೀಮಂತ ಆಗಕ್ಕಿಲ್ಲ? ಯಾರಾದ್ರೂ ವಿಚಾರ ಮಾಡಿರೇನು? ಮಾಡಂಗಿಲ್ಲ. ಮಾಡಾಕ ನಮ್ಮದು ಶ್ರೀಮಂತರು ಮಾಡಂಗಿಲ್ಲ. ಸಾಲ ಶೂಲ ಮಾಡಿ ಭೂಮಿಯಾಗ ಗೊಬ್ಬರ ಬೀಜ ಹಾಕ್ತೀರಿ. ಎಳೆಕ ಕರೆಂಟ್ ಇರೋದಿಲ್ಲ, ಮಳೆ ಇರೋದಿಲ್ಲ. ರೈತ ಬೆಳೆದ ಬೆಳೆಗೆ ಒಳ್ಳೆ ಬೆಲೆನೂ ಇರೋದಿಲ್ಲ. ಹಾಗಾಗಿ ನೀವು ಬ್ಯಾಂಕ್ಗಳ ಮೊರೆ ಹೋಗ್ತೀರಿ. ಅವಾಗ ಸಾಲ ಮಾಡಿ ಮತ್ತೆ ಜೀವನ ಸಾಗಿಸ್ತೀರಿ. ಆ ಸಾಲ ತೀರ್ಬೇಕಲ್ಲಪ್ಪ. ಆ ಸಾಲ ಶೂಟ್ ಮಾಡ್ತಾರಮ್ಮ ಸರ್ಕಾರದವ್ರು ಅಂತೇಳಿ ಕಣ್ಣು ಬಡ್ಕೊಂಡು ದಾರಿ ಕಾಯ್ತಾ ಕೂತ್ಕೋತೀರಿ. ಅವಾಗ ನಮ್ಮಂತ ರಾಜಕೀಯವರು ಬರ್ತಾರ. ನಾನು ಆ ಜನ ಈ ಜನ, ನಾನು ಆ ಭಾಗ್ಯ ಕೊಡ್ತೀನಿಲ್ಲ ಈ ಭಾಗ್ಯ ಕೊಡ್ತೀನಿ ಅಂತೇಳಿ ನಿಮ್ಮಲ್ಲಿ ನೀವು ಕೊಡುವ ಒಂದೇ ಓಟನ್ನು ಪಡ್ಕೊಂಡು 5 ವರ್ಷ ನಿಮ್ಮ ನೆತ್ತಿಯ ಮೇಲೆ ಕಾಲಿಟ್ಟು ಈ ಭೂಮಿ ಮೇಲೆ ತುಳಿಸ್ಕೊತೀರಿ. 5 ವರ್ಷ ಕುಮ್ಮಿಸ್ಕೊತೀರಿ. ಹಿಂಗಾದ್ರೆ ನಮ್ಮ ರೈತ ಹೆಂಗ ಶ್ರೀಮಂತ ಆಗ್ತಾನ್ರಿ? ಇದು ಕಲಿಯುಗ ಐತಿ. ಆಳು ಮಕ್ಕಳಾಗಿರ್ಬೇಕು. ನಮ್ಮಂತ ಶ್ರೀಮಂತನಾಗಿರ್ಬೇಕು. ಇದು ಇವತ್ತಿನ ಜಗದ ನಿಯಮ ಐತಿ. ನನಗೂ ಎಲ್ಲವೂ ಇದೆಯಲ್ಲ. ನನಗೆ ಕಾಡ್ತಾ ಇರುವುದು ಒಂದೇ ಒಂದು ಕೊರತೆ. ಆ ಧರ್ಮ್ಯ, ನನ್ನ ಮನೆಯಲ್ಲಿ ಕೆಲಸ ಮಾಡುತ್ತಿರುವ ಆ ಧರ್ಮ್ಯನನ್ನು ಈ ಊರಲ್ಲಿ ಎಲ್ಲಿಯಾದರೂ ಕಾಣಿಸಿಕೊಂಡರೆ ಅವನ ರಕ್ತ ಕುಡಿಯಬೇಕು ಮೊದಲು. ಅವಾಗ ನನ್ನ ಆತ್ಮಕ್ಕೆ ಶಾಂತಿ. ಎಲ್ಲ ಕಚ್ಚೆ ಗೂಢಾಚಾರಗಳನ್ನು ಕಳಿಸಿದ್ದೇನೆ. ಎಲ್ಲಿಯೂ ಈ ನಮ್ಮ ಕರ್ನಾಟಕದಲ್ಲಿ ಎಲ್ಲಿಯೂ ಇಲ್ಲ ನಮಗ. ಬರ್ಲೆ ಎಂದಲ್ಲ ನಾಳೆಯಾದ್ರೂ ಸಿಗ್ತಾನ. ನೋಡ್ತೀನಿ ಅವನ ಸಾವು ಹೆಂಗಿರ್ತೈತಂದ್ರ ನೀವು ನೋಡಿ ನನ್ನ ಮೇಲೆ ಎಷ್ಟು ಕ್ರೂರಿ ಅದಾನ ಈ ಗೌಡ ಅಂತೇಳಿ ಅವನ ಹೆಣವನ್ನು ನೋಡಿ ದಿಕ್ಕಾಪಾಲಿಗೆ ಹೊಡ್ತಾ ಇರ್ಬೇಕು ನೀವು. ನನ್ನ ಮಗನ ಹಾಗ ಕೊಲ್ತೀನಿ. ಛೇ ಗೋಕಾಕ ದನದ ಪ್ಯಾಟ್ಯಾಗ ಹುಡುಕ್ಯಾರ ಸಾಕತ್ತ ಮಗ ಧರ್ಮ್ಯಾನ. ಅವನವನು ಅಲ್ಲಿ ಸಿಗ್ಲಿಲ್ಲ. ಇಲ್ಲಿ ಬೆನ್ಸ್ ಮಾಡಿ ಊರಿಗೆ ಬಂದ್ರಿ ಬಸ್ ಸ್ಟ್ಯಾಂಡ್ಕ. ಆ ಮಗ ಇಲ್ಲೇ ಬೀರಾಪುಡ್ಯಾಗ ಹೊಕ್ಕೊಂಡ್ರಿ. ದನ್ಯಾರ ಯಪ್ಪ ದನ್ಯಾರ ನನಗಂತಿ ಆಗವತ್ರಿ. ಛೇ ಬಾಳ ಗಾತಾತ್ರಿ ಅಪ್ಪ. ಯಾಕೋ ಶೆಟ್ಟಿ ಹಾಗೇಕಿ ಹರ್ಕೋತಿ? ಹರ್ಕೋ ಹಾಕತ್ತಿಲ್ಲ ಯಪ್ಪ. ನಿಮ್ಮ ಮರ್ಯಾದೆ ಹೊಂಟೈತ್ರು ಬೆನ್ಸ್ಬಿಟ್ಟು ಊರಾಗ. ಏನದು ಯಪ್ಪ? ನಿಮ್ಮ ತಂಗಿನ ಓಡಿಸ್ಕೊಂಡು ಹೋಗಿದ್ದ ಬರ್ಮ್ಯಾ. ನನ್ನ ಮಗನ ಹೆಸರು ಎತ್ತಿ ಮಾಡೋದು
ಇದ್ದದ್ದು ಹೇಳಾಗ ಎದ್ದು ಒದಿಗೆ ಬಂದಂಗ ತಡ್ಕೋರು ತಂದೆ ಅಂತ ಹೇಳಾಕತ್ತಾನೆ. ನಿಮ್ಮ ಸಿಟ್ಟಿಗಿಂತ ನನ್ನ ಸಿಟ್ಟು ಬಾಯಿ ಕೆಟ್ಟ. ಅವನು ಕಚ್ಚ 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 ತಿಂದು ಬಿಡು ಮಗ ಸಿಟ್ಟು ಬಂದ ನನಗ. ಅಲ್ರಿ ಆ ಮಗ ಧರ್ಮ್ಯ ನಿಮ್ ತಂಗಿ ನೋಡ್ಕೊಂಡು ಹೋಗಿದ್ದಲ್ರಿ, ಆ ಮಗ ಬಂದು ಬೀರಾಪುಡಿ ಹಾಕುತ್ತಾನ್ರಿ. ಏನು ಬೀರಾಪು ನನ್ನ ಊರಿಗೆ ಬಂದಿದ್ದಾನ? ಎಷ್ಟು ನನ್ನ ಮಗ ದೇವರಿಗೆ ನೋಡ್ರಿ, ಅದು ಹೋಗಿ ಹೋಗಿ ನಿಮ್ ತಂಗಿನ ಓಡಿಸ್ಕೊಂಡು ನಮ್ಮ ಊರಾಗ ನಮ್ಮ ವೀರಪ್ಪನ ಗುಡಿ ಬಂದು ಗೊತ್ತಾನ ಎಷ್ಟು ಧೈರ್ಯ ಮಗ ಅವು. ರೋಗಿ ಬಯಸಿದ್ದು ಹಣ್ಣು ಹಾಲನೆ, ಡಾಕ್ಟರ್ ಹೇಳಿದ್ದು ಹಣ್ಣು ಹಾಲನೆ. ಬೇಟೆಗಾರನ ಹುಡುಕಿಕೊಂಡು ಬರುವುದೆಂದರೆ ಅಷ್ಟು ಸಹಜವಲ್ಲ. ಅದು ನನ್ನ ಜಯ. ಏ ಶಕ್ತಿ, ನನ್ನ ಮಗನ ಇಂಚೆ ಕಡಿತೇನೆ. ಹೋಗೋಣ ಹೋಗೋಣ